ದುಷ್ಟನಾಗಿರುವಂತಹ ಕ್ರೂರ ಕಂಸನ ವಧೆಯನ್ನು ಮಾಡಲಿಕ್ಕಿದ್ದೇವೆ. ಅಷ್ಟೇ ಅಲ್ಲ, ಮತ್ತೆ ಅದಕ್ಕಿಂತ ಮುಂದೆ ವಸುದೇವ ದೇವಕಿಯರ ಬಂಧನವನ್ನು ವಿಮೋಚನೆಗೊಳಿಸುತ್ತಾ ಹೊತ್ತು ಬಂದಿದೆ. ಜೊತೆಗೆ ಉಗ್ರಸೇನ ಭೂಪತಿಗಳನ್ನ ಋಚುಮತಿಯ ರೊಡಗೂಡಿ ಸಿಂಹಾಸನದ ಮೇಲೆ ಕೂರಿಸಬೇಕು. ಆ ಪಟ್ಟಬಂಧ ಮಹೋತ್ಸವ ಎಂಬುದು ಸುಸಾಂಗವಾಗಿ ಸಾಗಬೇಕು. ಅದಕ್ಕೆ ಎಲ್ಲರೂ ಬರಬೇಕು. ಗೋಪಾಲಕರು ಎಲ್ಲರೂ ಬರಬೇಕು. ಬಂದೆ ಹೌದೌದು. ರಸಿಕರಿಗೆ ರಸದೂಟ. ಹೌದೌದು. ಎಲ್ಲರೂ ಬನ್ನಿ. ಯಾರು ತಪ್ಪಿಸಿಕೊಳ್ಬೇಕು. ಒಂದ್ ವೇಳೆ ತಪ್ಪಿಸ್ಕೊಂಡ್ರೆ ಇಂಥ ಆಟ ಮತ್ತೆಲ್ಲೂ ಸಿಕ್ಕುದಿಲ್ಲ. ಸದ್ಯಕ್ಕಂತೂ ಸಿಕ್ಕುದಿಲ್ಲ ಅಲ್ವಾ? ಯಾಕೆ ಸಿಕ್ಕುದಿಲ್ಲ? ಯಾಕೆ ಸಿಕ್ಕುದಿಲ್ಲ? ಕಂಸನಂತ ದುರಾಚಾರಿಗಳು ಮತ್ತೆ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಮಧುರೆಯಲ್ಲಿ ಹುಟ್ಟಬಾರದು. ಹೌದು. ಹುಡ್ಕೊಳ್ಬೇಕು. ಹೌದು ಅಲ್ವಾ? ಅಂತ ಒಂದು ಅಧರ್ಮವನ್ನ ನಾಶಗೊಳಿಸಿ ಹೌದು ಧರ್ಮದ ಸಂಸ್ಥಾಪನೆ ಆಗಲಿಕ್ಕಿದೆ. ಧರ್ಮದ ಸಸಿಯನ್ನು ನಾವು ನೆಡಬೇಕು. ಆ ಸುಸಂದರ್ಭಕ್ಕೆ ನೀವೆಲ್ಲ ಸೇರಬೇಕು. ಎಲ್ಲರೂ ನೀವು ಬನ್ನಿ ಅಂತ ಹೇಳಿದ್ದಕ್ಕೆ ಅವರೆಲ್ಲರೂ ಈಗಲೇ ಬಂದ್ರೆ ಏನಾಗುತ್ತೆ ಪರಿಸ್ಥಿತಿ? ಏನಾಗ್ತದೆ ಅಲ್ವಾ? ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತದೆ ಇಷ್ಟು ಜನಕ್ಕೆ ಅಲ್ವಾ? ಯಾಕಂದ್ರೆ ಈ ವ್ಯವಸ್ಥಾಪನೆಯ ವಿಷಯ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಬಹಳ ಕಷ್ಟ ಆಗ್ತದೆ. ಹೌದೌದು. ಹಾಗಾಗಿ ಈ ಕಂಸನ ವಧೆಯ ಸಂದರ್ಭಕ್ಕೆ ಯಾರು ಬರಬೇಕಾಗಿಲ್ಲ. ಆ ನಂತರ ಆಗುವಂತಹ ಪಟ್ಟಬಂಧ ಮಹೋತ್ಸವ ಅದಕ್ಕೆ ಎಲ್ಲರೂ ಸೇರಿ ಶುಭ ಹಾರೈಸಬೇಕು. ಅದಕ್ಕಾಗಿ ಹೇಳುವುದು ಹಿರಿಯರು ಬುದ್ಧಿ ಅಂತ ಹೇಳಿದ್ರೆ ಹಾಗೆ ಸೂಕ್ಷ್ಮಮತಿ ನೀವು ಅನ್ನುವುದಕ್ಕೆ ಸಂಶಯವೇ ಇಲ್ಲ. ಹಾಗಾಯ್ತಲ್ಲ ಇದೀಗ? ಹೌದಪ್ಪ. ಹಾಗಾಗಿ ಮತ್ತೆ ನೀನು ಜೊತೆಯಲ್ಲಿದ್ರೆ ನಾನು ಯಾವಾಗಲೂ ಸೂಕ್ಷ್ಮಮತಿ. ಈಗ ನಿರೂಪ ಇರುವುದು ಯಾರಿಗೆ? ಅಣ್ಣ ತಮ್ಮಂದಿರಾಗಿರುವಂತ ನಮಗಿಬ್ಬರಿಗೆ. ಅದನ್ನು ನೇರವಾಗಿ ಪಾಲಿಸಿ ನಾವು ಅಲ್ಲಿವರೆಗಾಗಿ ಹೋಗಿ ನಮ್ಮ ಕಾರ್ಯವನ್ನು ಸಾಧಿಸಿ ಆಮೇಲೆ ಅಲ್ಲಿ ತನಕ ನಾವಿಬ್ಬರು ಸಾಕು. ಆದ್ರೆ ಸಿದ್ಧತೆ ಆಗ್ಬೇಕು. ದೊಡ್ಡ ಸಮಸ್ಯೆ ಸಿದ್ಧತೆ. ಯಾಕಂದ್ರೆ ದೂರ ದೇಶದ ಪ್ರಯಾಣ, ದೂರದ ಪ್ರಯಾಣ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ನಾವು ಸ್ವಲ್ಪ ಯೋಚಿಸ್ಬೇಕಲ್ಲ. ಹೋಗುವುದು ಅದರಲ್ಲಿಯೂ ನಮ್ಮ ವೈರಿಯ ನಾಡು. ಹೋಗುವುದು ವೈರಿಯ ನಾಡಿಗೆ. ವೈರಿಯ ಮನೆ ಅದು ವಿಷಾದಕ್ಕೆ ಸಮಾನ. ಹಾಗಾಗಿ ನಮಗೆ ಏನು ಬೇಕು ಅಂತ ತಗೊಂಡು ಹೋಗ್ಬೇಕು. ಏನೇನು ಬೇಕಾಗ್ತದೆ ಹೇಳು ನಮ್ಗೆ. ನಾವು ಯಾವಾಗಲೂ ನಾವು ಇಷ್ಟಪಡುವಂತಹ ಸುವಸ್ತುಗಳು ಒಂದಿಷ್ಟು ಇದೆಯಲ್ಲ ನಮ್ಗೆ. ಯಾವುದು ಬೇಕಾದ ತಯಾರಿ ಯಾವುದು? ಎಲ್ಲ ತಿನ್ಲಿಕ್ಕೆಲ್ಲ ಸಿದ್ಧತೆ ಆಗಲೇಬೇಕು. ಮಾನಸಿಕ ಸಿದ್ಧತೆ ಅಂತೂ ಆಗಿ ಹೋಗಿದೆ. ಹಾಗಾದ್ರೆ ನಾವು
ನಿತ್ಯ ಬಳಸುವಂತಹ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇವೆಲ್ಲವನ್ನ ಬಂಡಿಯಲ್ಲಿ ಹೇಳಿಕೊಂಡು ಆ ಕಡೆಗಾಗಿ ನಾವು ಸಾಗಬೇಕಾಗಿದೆ. ಮರೆಯದೆ ಅದು ಒಂದು ಏನು ಹಾಲು ಮೊಸರು ತುಪ್ಪ ಎಲ್ಲ ಆಗ್ತದೆ. ಹಾ, ಕೃಷ್ಣನಿಗೆ ಪ್ರೀತಿ ಮತ್ತೊಂದು ಬಿಟ್ಟೋಯ್ತು. ಯಾವುದು? ಮತ್ತೆ ಯಾವ್ಯಾವ್ದು ಅಲ್ಲ. ಹಾ, 2 ಅವಲಕ್ಕಿ ಚೀಲ ಹೆಚ್ಚಿಗೆ ನಾನು ಅಲ್ಲ ಮತ್ತೆ ನಮ್ಮ ಆ ಬಂಡಿಯಲ್ಲಿ ಒಂದು 4 ಗೋಪಿಕೆಯನ್ನು ಸೇರಿಸುವಂತ ಹೇಳ್ತೀವಿ ಅನ್ಬೋದು. ಹಾಗಲ್ಲ, ಹಾಗೆಲ್ಲ ಬರ್ತಾಯಿದ್ರು, ಅವ್ರನ್ನೆಲ್ಲ ಸಮಾಧಾನ ಸಮಾಧಾನ ಮಾಡಿದ್ದೇವೆ, ಹೋಗಿ ಬರ್ತೇವೆ ಅಂತ. ಅವಲಕ್ಕಿ ಮಾತ್ರ ಸರ್ ಅಷ್ಟು ಸಾಕಲ್ಲ, ಅವರೆಲ್ಲ ಇಲ್ಲೇ ಇರಿ. ಎಲ್ಲರೂ ಇಲ್ಲೇ ಇರಿ. ಬೇಗ ಹೋಗಿ ಬರ್ತೇವೆ. ಹೌದಾ? ಶುಭ ಸುದ್ದಿಗಾಗಿ ಕಾಯ್ತೇವೆ. ಹಾಗಾಗಿ ತಡ ಮಾಡುವುದಲ್ಲ. ಆ ಕಡೆ ಕುಡಿಕೊಂಡು ಕೃಷ್ಣ ನೋಡಿದೆಯಾ? ಹಾ. ಮಧುರಾಪುರಕ್ಕೆ ಬರುತ್ತಿರುವಂತೆ ಹಾ. ಅಜ್ಜನಾಗಿರುವಂತಹ ಕ್ರೂರ ನಮ್ಮನ್ನು ತಡೆದ. ನಮ್ಮ ಮನೆಗೆ ಬನ್ನಿ ಸ್ವಾಮಿ ಅಂತ ಬೇಡಿಕೊಂಡ ಆತನ ಆಸೆ ಸಹಜವಾಗಿರಬಹುದು. ಹೌದು. ಸತ್ಯಕ್ಕೆ ಆತನ ಮನೆಯನ್ನು ನಾವು ಪ್ರವೇಶಿಸುವಂತಿಲ್ಲ. ಗುರಿ ಬೇರೆ ಇದೆ ಅಲ್ವಾ? ಹಾ. ಆ ಗುರಿಯನ್ನು ಪೂರೈಸಿ ಹಾ. ಉತ್ತಮವಾಗಿ ನಿನ್ನ ಮನೆಯನ್ನು ಪ್ರವೇಶಿಸುತ್ತೇವೆ ಎಂಬ ಹಾಗೆ ಭರವಸೆಯನ್ನು ಕೊಟ್ಟು ಹೌದು. ಮುಂದೆ ಸಾಗಿ ಬಂದವರು ನಾವು. ಹಾ. ಬರುವಂತ ಹೊತ್ತಿಗೆ ಹಾ. ನಮಗೆ ದಾರಿಯಲ್ಲಿ ಅಡ್ಡವಾಗಿ ಸಿಕ್ಕಿದವ ರಾಜರಾಜ ಅಂತ ಹೇಳಿದ. ಹೌದಾ? ಬಹಳ ಗರ್ವಿಷ್ಠನಂತ ಕಾಣಿಸಿದ. ಮಡಿ ಮಾಡಿರುವ ಬಟ್ಟೆಯನ್ನು ಕೊಡು ಅಂತ ಹೇಳಿದ್ರೆ ಹಾ. ನಿಮ್ಮಂತವರಿಗೆ ಕೊಡುವುದಕ್ಕಾಗಿದ್ದದ್ದಲ್ಲ ಅಂತ ಹೇಳಿದ. ತಾನೇ ಮಹಾರಾಜ ಎನ್ನುವಂತ ವರ್ತಿಸ್ತಾ ಇದ್ದ. ಸುತನಾಗಿರುವ ಅಹಂಕಾರಿಯಾಗಿರುವಂತಹ ರಜಕನನ್ನು ಕೊಂದು ಪೂರೈಸಿದ್ದಾರೆ. ಹೌದು. ಪುರ ಪ್ರವೇಶಿಸುತ್ತಿರುವಂತೆ ಹಾ. ಕುವಲಯಾಪೀಡ ಎನ್ನುವಂತಹ ಆನೆ ಮದ ಭರಿಸಿದಾನೆ. ಹೌದು. ಹಾ. ಸೊಂಡಿಲನ್ನ ಎತ್ತಿ ಹಾ. ನಮ್ಮನ್ನು ತುಳಿಯುವುದಕ್ಕೆ ಎತ್ತಿಸುವುದಕ್ಕೆ ಬಂತು. ನಾವು ಹಿಮ್ಮೆಟ್ಟುತ್ತೇವೆ ಅಲ್ವಾ? ಮತ್ತೆ ಸೊಂಡಿಲನ್ನ ಎತ್ತಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದಾಗ ಹಾ. ಕುವಲಯಾಪೀಡ ಆನೆ ಅಲ್ಲಿ ನಿರ್ನಾಮ ನಿರ್ನಾಮ ಆಯ್ತು. ಇನ್ನು ಹಾ. ಮುಂದೆ ಬರುತ್ತಿರುವಂತೆ ಕುಬ್ಜೆಯೊಬ್ಬಳು ಹಾ. ಹೂವಿನ ಬಟ್ಟಲನ್ನ ಕೈಲಿಗೆ ಹಿಡಿದು ಹಾ. ನಮ್ಮನ್ನ ಸ್ವಾಗತಿಸುವುದಕ್ಕಾಗಿ ಬಂದು ನನ್ನ ಪಾದವನ್ನ ಯಾವಾಗ ಸ್ಪರ್ಶಿಸಿದಳೋ ಆಕೆಯ ಡೊಂಕು ಕುಬ್ಜೆಯ ಡೊಂಕು ತಿದ್ದಿ ಹೋಯಿತು. ಎತ್ತಿ ಹೋಯ್ತು. ಸುಂದರ ಸ್ತ್ರೀಯಾಗಿ ಪರಿವರ್ತನೆಯನ್ನು ಹೊಂದಿದಳು. ಹಾ. ಇಷ್ಟೆಲ್ಲ ಕಾರ್ಯ ನಮ್ಮಿಂದ ಆಯಿತು. ಹೌದು. ಈಗ ನಾವು ಪ್ರವೇಶಿಸಬೇಕಾದದ್ದು ನಡೆಯಬೇಕಾದದ್ದೆಲ್ಲಿಗೆ? ಎಲ್ಲಿಗೆ? ಹರುಷದಿ ಪಕ್ಕರು ಹರುಷತಿ ಒಳ ಬಂದದ್ದಾಯ್ತು. ಹೌದು. ಕಾಣುತ್ತಾ ಇದೆ ಪೂಜಿಸಿಟ್ಟಿರುವಂತಹ ಧನಸ್ಸು, ಶಿವಧನಸ್ಸು. ತಡ ಮಾಡಲಿಲ್ಲ ನಾವು. ಇದನ್ನ ಎತ್ತುವುದಕ್ಕೆ ಪ್ರಯತ್ನಿಸಬೇಕು ಅಂತ ಹೊರಟೆವು. ಹೌದು. ಮೊದಲಾಗಿ ಶಿವಧನಸ್ಸಿಗೆ ಕೈ ಮುಗಿದು ಅದನ್ನ ಎತ್ತಿ ಹಿಡಿದು ಹೆದೆ ಹೇರಿಸುವುದಕ್ಕೆ ಪ್ರಯತ್ನ ಪಟ್ಟಾಗ ಏನಾಯ್ತು? ಶಿವಧನಸ್ಸು ತುಂಡಾಯ್ತು. ಲಟ 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 ಲಟನೆ ಮುರಿದು ಬಿಟ್ಟದ. ಈ ಎಲ್ಲ ವಿಷಯವನ್ನ ತಿಳಿದಿರುವಂತಹ ಮಾವ ಹೇಗೆ ವರ್ತಿಸುತ್ತಾನೆ ಅಂತ ನೋಡಬೇಕೋ ಬೇಡವೋ? ಅವನಿಗೆ ಅಪಶಕುನದ ಈ ಸುದ್ದಿಯ ಸರಮಾಲೆ ಈಗಾಗಲೇ ತಲುಪ್ತಾ ಇರಬಹುದು. ಹೌದಾ? ಕಾಲು ನೋಡೋಣ, ಅವ ಏನ್ ಮಾಡ್ತಾನೆ ಅಂತ ನೋಡೋಣ. ಎಂಬ ಕಾರಣಕ್ಕಾಗಿ ಅಲ್ಲವೇ ಅಕ್ರೂರನ್ನು ನಾನೇ ಕಳೆದುಕೊಟ್ಟಿದ್ದು. ಅವನ ಮಾತಿಗೆ ನಾನು ಬೆಲೆ ಕೊಡಲಿಲ್ಲ. ನನ್ನ ಮೃತ್ಯು ಅವನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ನಾನು. ಆದ್ರೆ ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥ ಪ್ರಯತ್ನವೇ ಆಗಿ ಹೋಯಿತು. ಅಶರೀರವಾಣಿಯನ್ನು ಸುಳ್ಳಾಗಿಸುವುದಕ್ಕೆ ಬೇಕಾಗಿ ಹಗಲು ರಾತ್ರಿ ಹೋರಾಟ. ಈ ಲೋಕದಲ್ಲಿ ಹುಟ್ಟಿದ ಎಲ್ಲರಿಗೂ ಸಾವು ಕಟ್ಟಿಟ್ಟ ನನಗೆ ಗೊತ್ತಿದೆ. ಆದ್ರೆ ಎಲ್ಲ ಜೀವಿಯ ಹೆಡತಲೆಯ ಹಿಂದೆ ಸಾವು ಇರುತ್ತದೆ. ಮೂಸನ ಮುಂದೆ ಸಾವು ಉಂಟು. ಸಾವು ಮುಂದಿರುವ ಕಾಲಕ್ಕೆ
ಕೃಷ್ಣ ಬಲರಾಮರು. ಆದರೆ ನಮ್ಮ ನೆಲದಲ್ಲಿ ನಮಗೆ ಬಲ ಹೆಚ್ಚು ಎಂಬ ಕಾರಣಕ್ಕಾಗಿ ಗೋಕುಲದಿಂದ ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳಬೇಕೆಂಬಂತ ಉದ್ದೇಶಕ್ಕಾಗಿ ಬಿಲ್ಲ ಅಲ್ಲ, ಕೃಷ್ಣನ ಕೊಳ್ಳುವ ಹಬ್ಬ. ಏನಂತೆ? ಏನು? ಏನು? ದಾರಿಯಲ್ಲಿ ರಾಜ ಮುಂದೆ ಬಂದ್ರು ಮೂಲೆಯ ಪೀಡೆ ಎಂಬಂತ ಮುಂದೆ ಬಂದು ಕುಬ್ಜೆಯ ಡೊಂಕನ್ನ ಆಮೇಲೆ ಬಂದು ಶಸ್ತ್ರಾಗಾರವನ್ನು ಪ್ರವೇಶಿಸಿ ಮುಂದೆ ಸಿಕ್ಕಿರುವಂತಹ ಕೃಷ್ಣ ಬಲರಾಮರು ಬಂದರೆ ಬಂದವರು ಇಷ್ಟೆಲ್ಲ ಕಾರ್ಯವನ್ನ ಮಾಡಿದರೆ ಆಗಿದ್ರೆ ಹೇಗಾದರೂ ಮಾಡಿ ಅವರ ಹೆಡತಲೆಯನ್ನ ಮೆಟ್ಟುವುದಕ್ಕೆ ತರಿಸಿಕೊಂಡ್ರೆ ನನ್ನನ್ನೇ ಅಲ್ಲಾಡಿಸ್ತಾ ಇದ್ದಾರಲ್ಲ. ಕರ್ಣ ಕಠೋರವಾದ ವಾಕ್ಯ, ಕುಬ್ಬೆಯ ಡೊಂಕು, ರಾಜ ಹೃದಯ ಶಸ್ತ್ರಾಗಾರವನ್ನು ಪ್ರವೇಶಿಸಿ ಅವರು ಮುರಿದಿದ್ದು ಶಸ್ತ್ರವನ್ನಲ್ಲ, ನಮ್ಮ ಬೆನ್ನು ಮೂಳ ವ್ಯರ್ಥ ಬರಿಸಿದೆ. ಶಿವ ಶಿವ ವ್ಯರ್ಥ ಬರಿಸಿದೆ. ಕರೆಯಬಾರದಿತ್ತು. ಇಲ್ಲ ಇಲ್ಲ, ನಾಳೆ ಅಲ್ಲದೆ ಹೇಗಾದರೂ ಮಾಡಿ ಎಂತಾದರೂ ಮಾಡಿ ಕೊಂದೇ ಕೊಲ್ಲುತ್ತೇನೆ. ಈ ರಾತ್ರಿ ನಿದ್ರೆ ಬಿಟ್ಟಿದ್ದೆ ಆದರೆ ಬುದ್ಧಿಯೇ ಕೆಟ್ಟು ಹೋಗ್ತದೆ. ಬುದ್ಧಿ ಕೆಟ್ಟಿದ್ರೆ ಮಾಡುವ ಕಾರ್ಯವು ಹಾಳಾಗಿ ಹೋಗ್ತದೆ. ಹಾಗಾಗಿ ನೆಮ್ಮದಿಯನ್ನು ನಿದ್ರಿಸ್ತೇನೆ. ನಾಳೆ
ಪವಡಿಸಿರೆ ಸಜ್ಜಾಗ್ರಗದಿ ಮಲಗಿರಲಾಗ ಹಂಸ ತೋಳಿಕಾ ತಲುಪ ಗಾಢವಾದ ನಿದ್ದೆ. ನಿದ್ದೆಯಲ್ಲಿ ಮೈ ಮರೆತಿದ್ದೆ. ಹಾಗೆ ಏನಾಯ್ತು ಏನಾಯ್ತು? ದಪ್ಪನ ಬಿದ್ದೆ. ನೆಲಕ್ಕೆ ಉರುಳಿದೆ. ಎದ್ದೆ. ನನಗೇನಾಗಿದೆ? ನಾನೇನನ್ನ ಕಂಡೆ? ಕನಸು ಕನಸು. ಹಾಗಾದ್ರೆ ನಾ ಕಂಡ ಕನಸಾದರೂ ಏನು? ಆ ಕನಸನ್ನು ಕಂಡು ನನ್ನ ಎದೆಯ ಬಡಿತ ಹೆಚ್ಚಾಗಿದ್ದಾದರೂ ಯಾಕೆ? ಕಂಡ ಕನಸಾದರೂ ಏನು ಏನು ಏನು? ನೆತ್ತಿಗೆ ತೈಲವನೋ ಮೃತ್ತಿಗೆ
ಮಲಗಿದವ ನಾನು ನೆತ್ತಿಗೆ ಸರಿಯಾಗಿ ತೈಲವನ್ನು ಒತ್ತಿಕೊಂಡೆ, ತಲೆಗೆ ಎಣ್ಣೆ ಹಾಕಿದೆ. ಬರೇ ತಲೆಗೆ ಎಣ್ಣೆ ಹಚ್ಚಿದ್ದಷ್ಟೇ ಅಲ್ಲ, ಆ ಬಳಿಕ ನೆಲದಲ್ಲಿ ಬಿದ್ದು ಹೊರಳಿದೆ. ಮಣ್ಣನ್ನೆಲ್ಲ ಮೈಗೆ ನನ್ನ ಕೈಯಾರೆ ಪಡೆದೆ. ಅಷ್ಟೇ ಅಲ್ಲ, ಆ ಬಳಿಕ ಹೀನ ಜಂತು ಕತ್ತೆಯನ್ನು ಏರಿ ಹೊರಟೆ. ಎಲ್ಲಿಗೆ? ದಕ್ಷಿಣಾಭಿಮುಖವಾಗಿ ಸಾರಿದೆ. ಏನಿದು ಸೂಚನೆ? ತೈಲ ಅಂದ್ರೆ ಎಣ್ಣೆ ಜಾರುವ ಸಂಕೇತ. ಮಣ್ಣು ಋಣ ಸಂದಾಯದ ಸಂಕೇತ. ಕತ್ತೆ ಹೀನ ಬದುಕು ಸ್ಥಿತಿಯ ಸಂಕೇತ. ದಕ್ಷಿಣ ಮೃತ್ಯುವಿನ ಸಂಕೇತ. ಹಾಗಾದ್ರೆ ಕಂಸ ಬದುಕಿನಿಂದ ಜಾರಿದರೆ, ಕಂಸನಿಗೆ ಮಣ್ಣಿನ ಋಣ ತೀರಿದೆ. ಹೀನನಾಗಿ ಯಮನ ಆಹಾರ ಕಂಸ ಸಾಧ್ಯವೇ ಇಲ್ಲ. ನಾನು ಸಾಯಲಾರೆ. ಸಾವನ್ನೇ ನಾನು ಕೊಲ್ಲುತ್ತೇನೆ. ನನ್ನ ನಿರ್ಧಾರ ಇದು. ಆ ಬಳಿಕ ಮತ್ತೆ ನನ್ನ ಕಂಡೆ. ಅರಮನೆ ಎಲ್ಲವೂ ಕತ್ತಲಾಗಿತ್ತು. ಅರಮನೆ ಎಲ್ಲವೂ ಕತ್ತಲಾಗಿತ್ತು. ಅರಮನೆ ಎಲ್ಲವೂ ಕತ್ತಲ. ಉರಿಯುವುದು ಒಂದೀಪವು ಅದು ತೋರುತ್ತಿದೆ. ಉರಿಯುವುದು ಒಂದೀಪವು ಉರಿಯುವುದು ಒಂದೀಪವು ಉರಿಯುವುದು
ಹರಿಮಯವಾಯ್ತು
ಪರಿ ಮರುಗೆ ದುರುಳನಿ ಬರಿ ಮರುಗಿ ತನ್ನಯ ನಯನವನು ತೆರೆದು ನೋಡಲು ತನ್ನಯ ನಯನವನು ತೆರೆದು ನೋಡಲು ಅರಮನೆಯ ಒಳ ಹೊರಗೆ ತನ್ನರಮನೆಯ ಹೊರಗೆ ಹೊರಗೆ ಒಳಗೆ ಒಳಗೆ ಹೊರಗೆ ಶ್ರೀಕೃಷ್ಣಮಯವಾಗಿರಲು ತನ್ನರಮನೆಯ ಒಳಗೊಳಗೆ ಹೊರಗೊಳಗೆ ಕೃಷ್ಣಮಯವಾಗಿರಲು ಕಂಡಿದ್ದೆಂದನು ಆ ಆ ಆ ಸರಿಯಾಗಿ ಎಚ್ಚರವಾಯಿತು ಈಗ. ಕಣ್ಣು ತೆಗೆದೆ ಕಂಡ ಕನಸೆಲ್ಲವೂ ನೆನಪಿಗೆ ಬರುತ್ತಿದೆ ಈಗ. ಕತ್ತಲೆ ತುಂಬಿರುವಂತಾದ ಮನೆಯಲ್ಲಿ ಒಂದೊಂದಾಗಿ ದೀಪ ಹೊತ್ತಿಕೊಂಡಿತ್ತು. ಹೊತ್ತಿಕೊಂಡ ಒಂದೊಂದು ದೀಪದಲ್ಲಿ ಒಂದೊಂದು ಬಗೆಯನ್ನ ಕಂಡೆ. ಮೊಚ್ಚಲನ್ನ ಕಂಡೆ. ನಾವು ತಿನ್ನುವುದು ಮೀನು. ಕೂರ್ಮನನ್ನ ಕಂಡೆ. ನಮಗದು ರುಚಿ. ಆ ಬಳಿಕ ವರಾಹ, ಹಂದಿ, ನಮಗದು ಆಹಾರವೇ. ಅದು ಲೆಕ್ಕಕ್ಕಿಲ್ಲ. ಆಮೇಲೆ ಕಂಡಿದ್ದು ನರಸಿಂಹ. ನರಸಿಂಹ ಅದೊಂದು ಆಹಾರ ಅಲ್ಲ. ಹಾಗಾಗಿ ತಲೆ ಕೆಡಿಸಿಕೊಳ್ಳಾರೆ. ಆ ಬಳಿಕ ಯಾವನೊಬ್ಬ ಚಿಕ್ಕವನನ್ನ ಕಂಡೆ. ಆಮೇಲೆ ದೊಡ್ಡವನನ್ನ ಕಂಡೆ. ಆ ಬಳಿಕ ಹಸನ್ಮುಖಿಯಾದ ವ್ಯಕ್ತಿಯನ್ನ ಕಂಡೆ. ಕೊನೆಯಲ್ಲಿ ನಮ್ಮ ಒಳಿಯ ಮನೆ ತೊಳೆಯ ಅವ ಕೈಯಲ್ಲೊಂದು ಈ ಬಿದಿರನ್ನು ಹಿಡ್ಕೊಳ್ಳೋದು ಕಂಡೆ. ನೀವೆಲ್ಲ ಹಿಡಿದು ಕೊಡಲು ಅಂತಲ್ವ, ಬಿದಿರ ಓಟೆ. ಒಮ್ಮೆ ತಲ್ಲಣಕ್ಕೊಳಗಾದೆ. ಮತ್ತೆ ಸುಧಾರಿಸಿಕೊಂಡ್ರಿಯಂತೆ. ಹೀಗೆ ಇರುವುದ ನಾನು ಅದನ್ನು ಮರೆಯಬೇಕು. ಹಾಗೆ ನಾವು ಯಾವುದರ ಬಗ್ಗೆ ಯೋಚಿಸುತ್ತಾ ಮಲಗುತ್ತೇವೋ ಅದೇ ನಮಗೆ ಕನಸಾಗಿ ಕಾಣುವುದು. ಅದು ಮನಃಶಾಸ್ತ್ರ.